ಎಲ್ಲ ಥಿಂಗ್ಸ್ನ ಪ್ಯಾಕ್ ಮಾಡಿಟ್ಟಿವಿ, ಯಾವ್ಯಾವ್ದು ಬೇಡೋ ಎಲ್ಲ ತ್ರಾಶಿಗೆ ಹಾಕಿವಿ, ಕೆಲವೊಂದಿಷ್ಟನ್ನು ಸೆಲ್ ಮಾಡಿದ್ವಿ. ಏನು ಬೇಸಿಕ್ ಬೇಕಲ್ಲ, ಏನು ಅವಶ್ಯಕತೆ ಐತಲ್ಲ ಅದನ್ನೆಲ್ಲನೂ ನಾವು ತೊಗೊಂಡು ಇವಾಗ ಕಂಟೈನರ್ ಒಳಗೆ ಹಾಕತ್ತೀವಿ. ಯಾಕೆ ಅಂತಂದ್ರೆ ನಾವು ಈ ಮನಿನ ಬಿಟ್ಟು ಹೊಂಟೀವ್ರಿ. ನೋಡ್ರಿ, ಫುಲ್ ಮನಿ ಎಲ್ಲ ಖಾಲಿ ಖಾಲಿ ಆಗಿಬಿಟ್ಟೈತಿ. 3-4 ಇಯರ್ಸ್ ಬ್ಯಾಕು ಇದೇ ಮನೆಯೊಳಗೆ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೆ. ಹಂಗೆ ನಮಗಿಲ್ಲಿ ಭಾಳ ಜನ ಕ್ಲೋಸ್ ಫ್ರೆಂಡ್ಸ್ ಅದಾರ. ನಾನೆಲ್ಲ ವಿಡಿಯೋಸ್ ನೋಡಿರ್ಬೋದು ನೀವು. ಎಲ್ಲನೂ ಬಿಟ್ಟು ನಾವೀಗ ಬೇರೆ ಕಡೆ ಹೊಂಟೀವಿ. ಯಾಕೆ ಏನು ಅನ್ನೋಂಥ ಸ್ಟೋರಿನ ಎಲ್ಲನೂ ಹೇಳ್ತೀನಿ. ಬೇರೆ ಕಡೆ ಶಿಫ್ಟ್ ಆಗ್ಬೇಕ್ರಿ ನಾವು. ಇಲ್ಲಿಂದ 7 to 8 hours ಆಗ್ತೈತಿ. ಇಲ್ಲಿ ಹೆಂಗೆ ಶಿಫ್ಟಿಂಗ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಒಳಗೆ ತೋರ್ಸಾತೀನಿ. ಇದು ಎಕ್ಸ್ಟ್ರಾ ಸೋಫಾ, ಇದನ್ನು ನಾವು ತೊಗೊಂಡು ಹೋಗೋಕ್ಕಾಗಿಲ್ಲ, ಹಾಗಾಗಿ ನಾವು ಇದನ್ನು ಸೆಲ್ ಮಾಡಿದ್ವಿ ಇಲ್ಲೇ ಲೋಕ್ಲೇಟ್ಸ್ ಒಬ್ಬರಿಗೆ. ಇಲ್ಲಿ ಸೆಕೆಂಡ್ ಹ್ಯಾಂಡ್ಸ್ ಥಿಂಗ್ಸ್ನ ತೊಗೊಳ್ಳೋದಾಗಲಿ ಮಾರೋದಾಗಲಿ ಭಾಳ ಈಸಿ ಐತಿ. ಫೇಸ್ಬುಕ್ ಒಳಗೆ ಮಾರ್ಕೆಟ್ ಪ್ಲೇಸ್ ಅಂತ ಇರ್ತೈತಿ, ಅಲ್ಲಿ ನಾವು ಅವನ್ನೆಲ್ಲ ಪಿಕ್ಸ್ ಹಾಕಿ ರೇಟ್ ಹಾಕಿದ್ರೆ ಅಥವಾ ಫ್ರೀ ಅಂತ ಹಾಕಿದ್ರೆ ಅವ್ರು ಬಂದು ಪಿಕ್ ಮಾಡ್ತಾರೆ. ಹಂಗೆ ನಾವು ಚಲೋ ಕಂಡೀಷನ್ ಒಳಗಿತ್ತು ಅಂದ್ರೆ ಆ ಥಿಂಗ್ಸನ್ನು ನಾವು ತೊಗೊಂಡು ಬರ್ಬೋದು. ಹಿಂಗೆ ಹಗಲೆಲ್ಲ ಬೇರೆ ಬೇರೆ ಕಡೆ ಮೂವ್ ಆಗೋರು ಅಥವಾ ಬೇರೆ ಕಡೆ ಬಿಟ್ಟು ಹೋಗೋರಿಗೆ ಈ ಆಪ್ಷನ್ ಭಾಳ ಗ್ರೇಟ್ ಅಂತ ಹೇಳ್ಬೋದು. ಹಂಗೆ ನಾವು ಮಾರ್ಕೆಟ್ ಪ್ಲೇಸ್ ಒಳಗನ ಇದನ್ನು ಸೆಲ್ಲಿಗೆ ಹಾಕಿದ್ವಿ. ಇಲ್ಲೇ ಫಾರಿನರ್ ಒಬ್ಬರು ಬಂದು ಅವ್ರದ್ದು ಟ್ರಕ್ ಒಳಗೆ ಇದೆಲ್ಲ ಹಾಕೊಂಡು ಹೋದರು. ಕೆಲವೊಂದಿಷ್ಟು ವೇಸ್ಟು ಅಥವಾ ಚಲೋ ಇಲ್ಲ ಅನ್ನೋದನ್ನು ಎಸೆದ್ವಿ. ನಮ್ಮ ಕಡೆ ಎಲ್ಲ ಗೂಡ್ಸ್ ಗಾಡಿ ಎಲ್ಲ ಸಿಕ್ಬಿಡ್ತಾವು. ಇಲ್ಲಿನೂ ಅದ ಕಾನ್ಸೆಪ್ಟ್, ಬಟ್ ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ. ಇದು U-Haul ಅಂತ ಹೇಳಿ. ಇದ್ರೊಳಗೆ 2-3 ಥರ ಆಪ್ಷನ್ ಅದಾವ್ರಿ. ಒಂದೇನಂದ್ರೆ ಅವ್ರದ್ದೇ ಗೂಡ್ಸ್ ಗಾಡಿನ ಡ್ರೈವ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ನಾವು ನಮ್ಮ ಥಿಂಗ್ಸ್ ಹಾಕ್ಕೊಂಡು. ಬಟ್ ನಾವು ಅದಾಗಲ್ಲ ಅಂಥೇಳಿ ನಾವು ಬಾಕ್ಸನ್ನು ತೊಗೊಂಡ್ವಿ. 8 hour ಜರ್ನಿ ಇತ್ತು. ಹಂಗೆ ಮತ್ತು ಕಾರ್ನೂ ಡ್ರೈವ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ನಾವು 4 ಜನ ಬೇರೆ ಇದ್ವಿ, ಹಾಗಾಗಿ ನಾವು ಈ ಆಪ್ಷನ್ ನಾವು ತೊಗೊಂಡ್ವಿ. ಅದು ಆ್ಯಕ್ಚುಲಿ ಹೆಲ್ಪ್ಫುಲ್ಲು ಆಯಿತು. ನಮ್ಮದು ಕಂಟೈನರ್ ಬಂದೈತೆ ಆಲ್ರೆಡಿ, ಅದನ್ನ ತಂದು ಅವ್ರು ಇಲ್ಲಿ ಇಳಿಸ್ಕೊಟ್ಟು ಹೋಗ್ತಾರೆ. ಅದಕ್ಕೆ ನಾವೆಲ್ಲ ಲೋಡ್ ಮಾಡಬೇಕು. ಮತ್ತು ಹೊಳೆ ಅವ್ರು ತೊಗೊಂಡು ಹೋಗ್ತಾರೆ, ನಮ್ಮ ಲೊಕೇಶನಿಗೆ ಬಂದು ಡ್ರಾಪ್ ಮಾಡ್ತಾರೆ. ಅದು ಫೀ ಎಲ್ಲ ಇರ್ತೈತಿ, ಅದ್ರ ಡೀಟೇಲ್ಸನ್ನು ಆಮೇಲೆ ಹೇಳ್ತೀನಿ. ನಾವು ಗುರುವಾರ ಮುಂಜಾನೆ ತೊಗೊಂಬರ್ಲಿಕ್ಕೆ ಹೇಳಿದ್ವಿ. ಒಬ್ಬಕ್ಕೆ ಲೇಡಿ ಬಂದಳು. ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಸೊ ವಿಡಿಯೋ ಮಾಡ್ಕೊಳಕತ್ತೆ ನಾನು. ಇನ್ನೂ ಒಂದು ಏನು ಹೇಳಬೇಕಂದ್ರೆ, ಇಲ್ಲಿ ಅಮೇರಿಕಾ ಒಳಗೆ ಈ ಕೆಲಸ ಹೆಣ್ಮಕ್ಳು ಮಾಡೋದು, ಈ ಕೆಲಸ ಗಂಡು ಮಕ್ಕಳು ಮಾಡೋದು ಅಂತ ಏನು ಯಾವುದೂ ಡಿಫ್ರೆನ್ಷಿಯೇಟ್ ಇಲ್ಲ. ಎಲ್ಲರೂ ಎಲ್ಲನೂ ಮಾಡ್ತಾರೆ. ನೋಡ್ರಿ, ಒಬ್ಬಕ್ಕೆ ಲೇಡಿನ ಎಲ್ಲ ಡ್ರಾಪು ಮಾಡ್ತಾಳೆ, ಹಂಗೆ ಪಿಕ್ಕು ಮಾಡಿ ತೊಗೊಂಡು ಹೋದ್ಲು. ಫೈನಲಿ ಎಲ್ಲನೂ ಮಷಿನರಿ ಇರ್ತಾವು, ಆದ್ರೂ ಎಲ್ಲ ಕೆಲಸನ ಲೇಡಿ ಮಾಡಿದ್ಲು. ಹಾಗಾಗಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಎಲ್ಲೂ ಕಟ್ ಮಾಡ್ದೆ ವಿಡಿಯೋನ ಫುಲ್ ಅಪ್ಲೋಡ್ ಮಾಡತ್ತೀನಿ ನಾನು ನಿಮ್ಗೆ. ನಾನು ವಿಡಿಯೋ ಮಾಡ್ಕೊಳ್ಳೋದು ನೋಡಿ ನೀನು ಟ್ರೈ ಮಾಡ್ತೀನ ಕೂಡ್ತೀಯನ ಅಂತ ಹೇಳಿ ಕೇಳಿದ್ಲಕ್ಕಿ. ಸೊ ನನಗೂ ಸಿಕ್ಕಿದ್ದ ಚಾನ್ಸ್ ಅಂತೇಳಿ ನಾನು ಹತ್ತಿ ಕೂತಾ ಬಿಟ್ಟೆ. ನೋಡ್ರಿ, 1 month ಟೈಮ್ ಇರ್ತೈತಿ, ಬಟ್ ನಾವು ನೆಕ್ಸ್ಟ್ ಡೇಯಿಂದನ ಎಲ್ಲ ಥಿಂಗ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅರ್ಧ ಐಟಮ್ಸ್ ಆಗಲೇ ಹಾಕಿವಿ. ಬೆಡ್ ಮತ್ತು ಒಂದು ಫುಟಾನ್ ಹೊರಗಿಂದ ಸ್ಮಾಲ್ ಕಾಣಿಸ್ತೈತೆ ಅದು, ಬಟ್ ಭಾಳ ಐಟಮ್ಸ್ ಎಲ್ಲ ಹಿಡಿತಾವು. ನಮ್ಮವೇನು ಅಷ್ಟು ಭಾಳ ಇಲ್ಲ, ಬೇಸಿಕ್ಸ್ ಅದಾವು. ನಮ್ಗೆ ಆ್ಯಕ್ಚುಲಿ ಬಿಟ್ಟು ಹೋಗಕ್ಕೆ ಮನಸ್ಸಿರಲಿಲ್ಲ, ಬಟ್ ಆಪ್ಷನ್ಸ್ ಇರಲಿಲ್ಲ ರೀ ನಮ್ಮ ಕಡೆ. ಬಿಟ್ಟು ಹೋಗಬೇಕಾಗಿತ್ತು. ಖಾಲಿ ಖಾಲಿ ಮನೆ ನೋಡಿನೂ ಒಂಥರ ಅನ್ಸಾಕತ್ತಿತ್ತು, ಭಾಳ ಬೇಜಾರು ಆಗತ್ತಿತ್ತು. ಯಾಕೆ ಬಿಟ್ಟು ಹೋದ್ವಿ ಅನ್ನೋ ರೀಸನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ತೀನಿ.